ರೂಪಾಯಲ್ಲಿ ನಮ್ಮ ಕಾಸ್ಟಿಂಗೇನೆ 170 180 ಕಾಸ್ಟಿಂಗ್ ಬಿಲ್ ಬೀಳುತ್ತೆ. ಅದ್ರಲ್ಲಿ 18% ನಾವು ಟ್ಯಾಕ್ಸ್ ಆ್ಯಡ್ ಮಾಡಿ ಮಕ್ಕಳಿಗೆ ಒಂದು 200 250 ಕೊಡಲಿಕ್ಕೆ ಭಾಳ ಅಂದರೆ ಭಾಳ ತೊಂದರೆ ಆಗ್ತಾ ಇದೆ ನಮಗೆ. ತುಂಬ ನಾವು NGOs ಅವರೆಲ್ಲ ನಮ್ಗೆ ಏನು ಹೇಳ್ತಾ ಇದ್ದಾರೆ, ನೀವೆಲ್ಲ ಇದನ್ನು 5%ಗೆ 5% ಆಗೋ ಥರ ನೀವು ಆದಷ್ಟು ಟ್ರೈ ಮಾಡಿ, ಗೌರ್ಮೆಂಟ್ಗೆ ಮನವೊಲಿಗೆ ಕಳಿಸಿ ಅಂತ ಹೇಳ್ಬಿಟ್ಟು ಅವರು ಅದೇ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಭಾಳ ಅಂದರೆ ಭಾಳ ತೊಂದರೆ ಆಗ್ತಾ ಇದೆ. 18% ಆದಷ್ಟು ನೀವು 5% ಮಾಡಬೇಕಂದ್ಬಿಟ್ಟು ಗೌರ್ಮೆಂಟ್ಗೆ ನಾವು ಮನದಿಂದ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು 5% ಮಾಡಬೇಕು. ಎಲೆಕ್ಟ್ರಿಸಿಟಿಗೆ ಅವ್ರಿಗೆಲ್ಲ ಹೋಗ್ತದೆ ಇದು. ಪ್ಲಸ್ ಅದರಲ್ಲಿ 18% ಟ್ಯಾಕ್ಸ್ ಅಂದರೆ ಚಿಕ್ಕ ಮಕ್ಕಳಿಗೆ ಭಾಳ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅವ್ರದ್ದು ಇವಾಗ ಬೇಬಿ ಸಿಟ್ಟಿಂಗ್ ಸ್ಟಾರ್ಟ್ ಮಾಡೋರು ಅವರೆಲ್ಲ ಏನು ಮಾಡ್ತಾರೆ, ಒಂದು ಮಗು ಫೀಸು ಸುಮ್ಮನೆ ಸಿಂಪಲ್ ಆಗಿ ತೊಗೊಂಡಿರ್ತಾರೆ. ಅವರು ಇವಾಗ ತೊಗೊಬೇಕಂದ್ರೆ ಭಾಳ ಬರ್ಡನ್ ಆಗುತ್ತೆ. 18% ಆಗ್ತದೆ. ಏನು ಮೇಡಮ್, GST ಆದ್ಮೇಲೆ 190 ಆಗ್ತಾ ಇದೆ. ಬಹಳ ಎಫೆಕ್ಟ್ ಆಗುತ್ತೆ. ಹೌದು ಮೇಡಮ್, ಆ ಥರ ಕೇಳ್ತಾರೆ. ಪರ್ಚೇಸ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಅದೇ ಬಹಳ ತೊಂದರೆ ಆಗ್ತಾ ಇದೆ. ಸರ್ ನಾವು ಬೇಬಿ ಸಿಟ್ಟಿಂಗ್ ಇಂದ ಹಿಡಿದು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಮಕ್ಕಳಿಗೆ ಇಂದ ಹಿಡಿದು ನಿಮ್ದು ಜರ್ನಲಿಸ್ಟ್ಗಳು ಇರ್ಬೋದು, ಎಲ್ಲರಿಗೂ ಯಾವ ಬ್ಯಾಗ್ ಬೇಕು ಎಲ್ಲ ತರ ಬ್ಯಾಗು ನಮ್ಮ ಹತ್ರ ಮ್ಯಾನುಫ್ಯಾಕ್ಚರ್ ಇದೆ. ಇದು ಇವಾಗ ನಾವು ಬಂದಿರೋದು ಅಸೋಸಿಯೇಷನ್ ಬಂದ್ಬಿಟ್ಟು ಸ್ಕೂಲ್ ಬ್ಯಾಗ್ ಇಂದ ಹಿಡಿದು ಟ್ರಾವೆಲಿಂಗ್ ಬ್ಯಾಗು, ಲಗೇಜ್ ಬ್ಯಾಗು, ಡಫಲ್ಸು ಎಲ್ಲ ಮಾಡ್ತೀವಿ. ಎಲ್ಲರೂ ಇದ್ದಾರೆ ಅಸೋಸಿಯೇಷನ್ ಅಲ್ಲಿ. ಕಮ್ಮಿ ಅಂದ್ರೆ ಒಂದು 200-250 ಜನ ಸೇರಿ ಅಸೋಸಿಯೇಷನ್ ಮಾಡಿರೋದು. ಎಲ್ಲರಿಗೂ ಏನಾಗ್ತಾ ಇದೆ, ಇದು ಟ್ಯಾಕ್ಸ್ ಇಂದೇ ಬರ್ಡನ್ ಆಗ್ತಾ ಇದೆ. ಅದರಿಂದ ಗೌರ್ಮೆಂಟ್ಗೆ ಒಂದು ಮನವಿ, ಎಲ್ಲರೂ ಸೇರಿ ಒಂದು ನಿಮ್ಮ ಪತ್ರಕರ್ತರೆಲ್ಲ ಸೇರಿ ನೀವೇ ಒಂದು ಡಿಸಿಷನ್ ತಗೊಳ್ಳಿ, ಸಹಾಯ ಮಾಡಿದ ಥರ ಆಗುತ್ತೆ. ಭಾಳ ಬಡ ಮಕ್ಕಳಿಗೆ ಭಾಳ ಹೆಲ್ಪ್ ಆಗುತ್ತೆ ಇದು. ಒಂದು ನೀವು ಯೋಚನೆ ಮಾಡಿ ನೋಡಿ. ಇಲ್ಲ ಅಲ್ಲ ಸರ್, ಸೇಮ್ ಇತ್ತು. 89 ಇದೆ ಯಾವುದನ್ನು ಸೇಮ್ HSN ಕೋಡ್ ಸೇಮ್ ಇದೆ. ಸೇಮ್ ಇದೆ. ಹೌದು, ಅಲ್ಲೂ ಹೋಗ್ತೀವಿ ಸರ್. ನಾಳೆ ಅಲ್ಲೂ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲೂ ಮನವರಿಕೆ ಕೊಡ್ತೀವಿ, ಎಲ್ಲಾನು ಕೊಡ್ತೀವಿ. ಟೋಟಲ್ ಮೇಡಮ್ ಒಂದು ಅಂಗಡಿಯಿಂದ ಕಮ್ಮಿ ಅಂದ್ರೂ ಒಬ್ಬೊಬ್ರು ಒಂದು ದಿವಸಕ್ಕೆ ಒಂದು 400-500 ಬ್ಯಾಗ್ ರೆಡಿ ಮಾಡ್ತಾರೆ. ಅದು ಆರ್ಡರ್ಸ್ ಬರಬೇಕು, ಅದು ಸೇಲ್ ಆಗಬೇಕು. ಆ ಥರ ಒಂದು 3 ತಿಂಗಳು ಪ್ರೋಸೆಸ್ ಇರ್ಬೋದು ಸೇಲ್ ಆಗಲಿಕ್ಕೆ. ಬ್ಯಾಗ್ ಟೈಪ್ಸ್ ಬಂದು ಕಮ್ಮಿ ಅಂದ್ರೂ ಒಂದು 150-200 ತನಕ ವೆರೈಟೀಸ್ ಇದೆ. 150 to 200 ವೆರೈಟೀಸ್ ಇದೆ. ಓವರಾಲ್ ಅದು ನಮ್ದು ಮೈನ್ ಬಂದು ವಿದ್ಯಾರ್ಥಿಗಳಿಗೆ, ಇವಾಗ ಮಕ್ಕಳಿಗೆ ಬುಕ್ಸ್ ಎಲ್ಲ ಬಂದು ನಾನ್ ಟ್ಯಾಕ್ಸ್ ಮಾಡೋ ತರ ಇದೆ. GST ಏರ್ಸಿದ್ವಿ ಅಂದ್ರೆ ನೀವು ಬ್ಯಾಗ್ಸ್ ಗಳನ್ನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಖರೀದಿ ಮಾಡ್ತಾರೆ. ಹೌದು ಅಲ್ವಾ? ಹೌದು. ಅವರು ಪೋಷಕರಿಂದ ಎಷ್ಟು ಫೀಸ್ಗಳನ್ನು ತಗೋತಾರೆ, ಲಕ್ಷ ಗಟ್ಟಲೆ 2 ಲಕ್ಷ 3 ಲಕ್ಷ ಫೀಸ್ ತಗೋತಾರೆ. ಸರ್ ಇವಾಗ ಅದನ್ನ ಅವರು ಗುರಿಯಾಗಿ ಮಾಡಿದೆ. ನಿಮ್ಮಕ್ಕೆ ಬರೋಣ. ಇವಾಗ ಅವರು ಯೂನಿಫಾರ್ಮ್ನು ಅದೇ ತರ ಅಲ್ಲ, ಯೂನಿಫಾರ್ಮ್ ಸ್ಕೂಲಲ್ಲೇ ಕೊಡ್ತಾರೆ ಅಲ್ವಾ? ಯೂನಿಫಾರ್ಮ್ಗೆ ಯಾಕೆ 5% ಮಾಡಿದ್ದಾರೆ? ಅದು ಪ್ರಶ್ನೆ ಬರ್ತದಲ್ಲ. ಯೂನಿಫಾರ್ಮ್ಗೆ ಯಾಕೆ 5%? ಇವಾಗ ಬ್ಯಾಗು ಯೂನಿಫಾರ್ಮ್ ಹೊಲಿಯೋದಕ್ಕೆ ಎಷ್ಟು ನೀವು ಕಷ್ಟ ಆಗುತ್ತೋ ಅಷ್ಟೇ ಕಷ್ಟ ಬ್ಯಾಗ್ ಹೊಲಿಯೋದಕ್ಕೂ ನಮಗೂ ಆಗುತ್ತೆ. ನಾವು ಅದೇ ಪ್ರೊಸೀಜರೇ. ಗಾರ್ಮೆಂಟ್ಸ್ ಅಲ್ಲಿ ಲೇಡೀಸ್ಗಳು ಕೆಲಸ ಮಾಡ್ತಾರೆ, ನಮ್ಮ ಕೈಗೆ ಭಾಳ ಜನ ಕೆಲಸ ಮಾಡ್ತಾರೆ. ಆದ್ರೂ ಅವ್ರಿಗೆಲ್ಲ ಭಾಳ ಇದು ಒಂಥರ ಚೇಂಜ್ ಆಯ್ತಲ್ಲ. ಯೂನಿಫಾರ್ಮ್ಗೆ 5%, ಬ್ಯಾಗ್ ಬಂದ ತಕ್ಷಣ 15%. ಮಕ್ಕಳು ಅದ್ರ ಒಳಗಡೆ ಇಟ್ಕೊಳ್ಳೋ ಐಟಮು, ಬುಕ್ಸು, ಅದಕ್ಕೆಲ್ಲ ನಾನ್ ಟ್ಯಾಕ್ಸೇ ಮಾಡಿದ್ದಾರೆ. ಇರೇಸರು, ಪೆನ್ನು ಎಲ್ಲ. ಇವಾಗ ಬ್ಯಾಗಿಗೆ ಮಾತ್ರ ಯಾಕೆ 18%? ಮಕ್ಕಳಿಗೆ 5% ಮಾಡಿದ್ರೆ ಅದೇ GST ಕೌನ್ಸಿಲ್ ಅಂತ ಬರುತ್ತೆ. ಹೌದು, ನಾಳೆ ಬರುತ್ತೆ ಸರ್. ಹೌದು. ಈಗ ಕೃಷ್ಣ ಬೈರೇಗೌಡ ಏನೋ ಅಧ್ಯಕ್ಷರಿದ್ದಾರೆ. ಹೌದು, ಅದೇ ಹೇಳ್ತಾರೆ ಸರ್. ನಾನು ಅದೇ ಅವ್ರಿಗೆ ಸ್ವಲ್ಪ ನೀವು ಎಲ್ಲ ಹೋಗ್ತೀರಲ್ಲ, ನೀವು ಸ್ವಲ್ಪ ಎಲ್ಲ ಮಕ್ಕಳ ಬಗ್ಗೆ ನೀವು ಸ್ವಲ್ಪ ಕಾಳಜಿ ತಗೊಂಡು ಮಾತಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ನಾಳೆ ಹೋಗ್ತಾ ಇದ್ದೀವಿ, ನಾಳೆ ಅಪಾಯಿಂಟ್ಮೆಂಟ್ ಇದೆ. ಕರ್ನಾಟಕ ಮಾಡಿದ್ವಿ, ಆಲ್ ಇಂಡಿಯಾ ಮಾಡ್ತಾ ಇದ್ದೀವಿ ಸರ್. ಆಲ್ ಇಂಡಿಯಾ ನಾವು ಕರ್ನಾಟಕದಿಂದ ನಮ್ಮ ಅಸೋಸಿಯೇಷನ್ ಮುಂದೆ ಬಂದಿದೆ. ಆಲ್ ಇಂಡಿಯಾ ಅಸೋಸಿಯೇಷನ್ ಟ್ರೈ ಮಾಡ್ತಾರೆ. ಬೇಜಾನ್ ಪ್ರಾಡಕ್ಟ್ಸ್ ಮನೆಯಲ್ಲಿ ಲೇಡೀಸ್ ಎಲ್ಲ ಒಂದೊಂದು ಮಿಷನ್ ಹಾಕೊಂಡು ಬೇಜಾನ್ ಲಕ್ಷಾಂತರ ಜನ ಕೆಲಸ ಮಾಡೋದು.
ಅದಕ್ಕೆ ನಾವು ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ನಿಮಗೂ ಎಲ್ಲರಿಗೂ ಯೂಸ್ ಮಾಡೋದು ಐಟಮ್. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರ ಹತ್ರ, GST ಕೌನ್ಸಿಲ್ ಹತ್ರ 18% 5% ಮಾಡಿ ಅಲ್ಲ.